ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹನು ಮೋನಿಕಾ ವ್ಲಾಗ್. ಸಂಡೇ ಅಲ್ವಾ, ಸಂಡೇ ವ್ಲಾಗ್ ಆದರೆ ಸ್ವಲ್ಪ ಹೀಗೆ ಇರುತ್ತೆ. ಇವತ್ತು ಬಂದು ಫಿಶ್ ಸಾರು ಮತ್ತು ಫಿಶ್ ಫ್ರೈ ಮಾಡ್ತಾ ಇದ್ದೀರಿ. ಫಿಶ್ ಸಾರು ಯಾವ ರೀತಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಇದು ಫಿಶ್ ಸಾರಿಗೆ, ಇದು ಫಿಶ್ ಕಬಾಬ ಫ್ರೈಯ ಸಮಯ ಕಬಾಬ, ಇದು ಕಬಾಬ್ಗೆ ಸಾರಿಗೆ ಎರಡಕ್ಕೂ ತರಿಸಿದ್ದೀರಿ. ಮತ್ತು ಚಿಕನ್ ತಿನ್ನೋರು ಇದ್ದಾರೆ ಮನೆಯಲ್ಲಿ, ಯಾಕಂದರೆ ಫಿಶ್ ತಿಂದಿರ ಇರೋರು ಇದ್ದಾರಲ್ವಾ, ಅದಕ್ಕೆ ಚಿಕನ್ನು ತರಿಸಿದ್ದೀರಿ. ಇನ್ನು ಅದು ಮಾಡಬೇಕು. ಇವತ್ತಾದರೆ ಸಂಡೇ ಸ್ಪೆಷಲ್ ಇದೇ ಆಗಿರುತ್ತೆ. ಇನ್ನು ಮಸಾಲೆಗೆಲ್ಲ ಬಿಡಿಸ್ಕೊಂಡಿದ್ದೀರಿ. ಮಸಾಲೆಗೆ ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಅಂದರೆ ಫಿಶ್ ಸಾರಿಗೆ ಏನೇನು ಹಾಕ್ಕೊತೀನಿ ಅಂತ ಹೇಳ್ಬಿಟ್ಟು ಮತ್ತೆ ತೋರಿಸ್ಕೊಡ್ತೀನಿ. ಅರ್ಶಿನ ಸಾಕಷ್ಟೇ ಅದಕ್ಕೋಬೇಕಾ? ಸಪ್ರೇಟ್ ಆಗಿ ಇದು ಸ್ವಲ್ಪ ಹಾಕಿ ತೊಳ್ಬಿಟ್ಟು ಆಮೇಲೆ ಅದನ್ನ ಹಾಕ್ತೀಯಾ? ಅದು ಸ್ವಲ್ಪ ಕ್ಲೀನ್ ಆಗಲಿ ಅಂತ ರಾಗಿ ಹಿಟ್ಟು ಹಾಕಿ ಒಂದ್ಸಲಿ ತೊಳ್ಕೊಂಡು ಇದಕ್ಕೆ ಹಾಕ್ಲಾ? ಇದು ಕ್ಲೀನಾಗಿ ತೊಳ್ಕೊಂಡಿದ್ದೀರಿ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತಲ್ಲ. ಏನು ಮೀನು ಸೌಮ್ಯ ಇದು ಗೊತ್ತಿಲ್ಲ ನಿಮಗೆ? ಮೀನು ತಿನ್ನೋ ಜನನೇ ಇದ್ದೀರಿ ಹೊತ್ತು ನಮ್ಮ ಮಯದಲ್ಲಿ ಮೀನು ಹೆಸರುಗಳು ಮೀನು ಏನು ಯಾವುದೂ ಗೊತ್ತಿಲ್ಲ. ಅಂಗಡಿಗೆ ಹೋಗೋದು, ಕಬಾಬ್ಗೆ ಅಂತ ಸಪ್ರೇಟಾಗಿ ತಗೊಳ್ಳೋದು, ಸಾರಿಗೆ ಅಂತ ಸಪ್ರೇಟಾಗಿ ತಗೊಳ್ಳೋದು ಅಷ್ಟೇ ಅಲ್ಲ ಸೌಮ್ಯ? ಅಷ್ಟೇ. ಇಲ್ಲ ಮಾಮ್ చూసుకొని చెప్పినప్పుడు ಏನಿತ್ತು ಗೊತ್ತಾ ಸಾರು ಅಂದ್ರೆ ಹಿಂದಿನ ದಿನ ಮಾಡಿ ಇಟ್ಟಿತ್ತಂತೆ. ಏನ್ ಟೇಸ್ಟ್ ಬಂದಿತ್ತು. ನಮ್ಮ ಚಿಕ್ಕ ಮಾವ ಹೆಂಡತಿ ಮಾಡಿದ್ರು, ಸಖತ್ ಟೇಸ್ಟ್ ಇತ್ತು ಸಾರು ಮಾತ್ರ. ಇವತ್ತು ನಮ್ಮ ಸೌಮ್ಯ ಮಾಡ್ತಿದಾರೆ. ಅಂದ್ರೆ ಅವ್ರಿಗೆ ಮೀನುಗಳು ಗೊತ್ತು ಸೌಮ್ಯ, ಯಾವ ಮೀನು ತಗೊಬೇಕು ಸಾರಿಗೆ. ನಮಗೇನು ಗೊತ್ತಾಗುತ್ತೆ ಹೇಳೋ? ಮೀನು ಚೆನ್ನಾಗಿತ್ತು ಅಂದ್ರೆ ತಾನೇ ಮೀನು ಸಾರು ಚೆನ್ನಾಗಿ ಬರೋದು. ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀವಿ, ಇನ್ನು ಮಾಡಬೇಕು. ಆಯಿತು, ಕ್ಲೀನ್ ಮಾಡಿದ್ದಾಗೋಯ್ತು. ಕಬಾಬ್ಗೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀರಿ. ನನ್ನ ಮಗ ನೋಡಿ, ಫಿಶ್ ಕಬಾಬ್ ಮಸಾಲೆ 1 ಪ್ಯಾಕೆಟ್ ತಗೊಂಡು, ಇದೆ ಒಂದು ಸೌಮ್ಯ ಕರ್ರಿ ಪ್ಯಾಕೆಟ್ ಅಂದರೆ ಕರ್ರಿ ಮಸಾಲೆ 1 ಪ್ಯಾಕೆಟ್ ತೊಗೊಂಬಂದಿದ್ದು. ನನಗೆ ಗೊತ್ತಿಲ್ದಿರಾ ಇದೊಂದು ಅದೊಂದು ಹಾಕ್ಬಿಟ್ಮೇಲೆ ಗೊತ್ತಾಯಿತು. ಹೇಗೆ ಬರುತ್ತೋ ನೋಡಬೇಕು. ಅದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಬೇಡ, ಬೇಡವಾ? ಅಷ್ಟೇ. ಉಪ್ಪು ಖಾರ ಆ ಪ್ಯಾಕೆಟ್ಸ್ 2 ಹಾಕಿದ್ದೀರಿ. ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋದೆ ಫಿಶ್ ಮಸಾಲೆಗೆ. ಕಬಾಬ್ ಪ್ಯಾಕೆಟ್ 2 ತಗೊಂಬರ್ಬೇಕು ತಾನೆ? ಮಸಾಲೆ ಪ್ಯಾಕೆಟ್ 1 ತಗೊಂಬಂದಿದ್ಯಾ, ಕಬಾಬ್ ಪ್ಯಾಕೆಟ್ 1 ತಗೊಂಬಂದಿದ್ಯಾ? ಅದಕ್ಕೆ ಮಸಾಲೆಗೆ ಎಷ್ಟು ಒಂದೂವರೆ ಕೆಜಿ ಇದೆಯಾ ಇದು? ನೋಡಿ, 1.5 kg ಇದೆ ಫಿಶ್ಶು. 1.5 kgಗೆ 2 ಬೆಳ್ಳುಳ್ಳಿ, 3 ಈರುಳ್ಳಿ ತಗೊಂಡ, 3 ಈರುಳ್ಳಿ, ತೆಂಗಿನಕಾಯಿ, ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ, ಇಷ್ಟು ಮಾತ್ರ ತಗೊಂಡಿರೋದು. ಇದಕ್ಕೆ ಇನ್ನೇನು ಶುಂಠಿ ಏನು ಹಾಕೋದಿಲ್ಲ. ಇವಾಗ ಇದಕ್ಕೆ ನೋಡಿ ಎಣ್ಣೆ, ನೆನ್ನೆ ಬೋಂಡ ಮಾಡಿರೋ ಎಣ್ಣೆ ಇದ್ರೆ ಅದನ್ನೇ ತಗೊಂಡಿದ್ದಾರೆ. ಇದಕ್ಕೆ ಜೀರಿಗೆ ಹಾಕೋ ಸೊನ್ನೆ, ಜೀರಿಗೆ 1 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದಾರೆ. 1 ಸ್ಪೂನ್ ಅಷ್ಟು. ಮೆಣಸು ಬೇಡ, ಮೆಂತ್ಯ ಒಂದು ಸ್ವಲ್ಪ ಅಷ್ಟು ಮಾತ್ರ ಹಾಕ್ಕೊಂಡು ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದು. ನನಗೆ ಅಷ್ಟು ನೀಟಾಗಿ ಮಾಡೋಕ್ಕೆ ನನಗೆ ಬರಲ್ಲ ಫಿಶ್ ಸಾರೆಲ್ಲನೂ, ಅದಕ್ಕೆ ನಮ್ಮ ಅತ್ತಿಗೆ ಮಾಡ್ತಾ ಇದ್ದಾರೆ. ಫುಲ್ಲು ಡೀಪ್ ಫ್ರೈ ಮಾಡ್ಕೋಬೇಕಾ? ಒಂದು ಅರ್ಧಂಬರ್ಧ ಫ್ರೈ ಮಾಡ್ಕೊಳ್ಳೋದೆ. ಹುಣಸೆ ಟೊಮೆಟೊ ಹಾಕಲ್ಲ, ಟೊಮೆಟೊನ ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು. ಫುಲ್ಲು ಹುಳಿ ಮಸಾಲೆ ಅಲ್ವಾ, ಅದಕ್ಕೆ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿನೇ ಅಲ್ವಾ ಫಿಶ್ಗೆ. ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ.
ಟೊಮೆಟೊ ಹುಣಸೆಹಣ್ಣು ಎರಡು ಹಾಕ್ಕೊತಿದ್ದಾರೆ. ಇದೆಲ್ಲ ಒಂದು ಸ್ವಲ್ಪ ಅರ್ಧಂಬರ್ಧಂ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ, ಡೀಪ್ ಫ್ರೈ ಏನಿಲ್ಲ. ನಾನಾದರೆ ಬಿರಿಯಾನಿಗೆ ಪೇಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ನಮಗೆ ಬರಲ್ಲ ಫ್ರೆಂಡ್ಸ್ ಫಿಶ್ ಸಾರೆಲ್ಲ ಮಾಡೋದಕ್ಕೆ. ಫಿಶ್ ಕಬಾಬನ್ನು ಒಂದೋ ಎರಡೋ ತಿನ್ಕೊತೀರಿ, ಸಾರು ಅಷ್ಟೇ ತಿನ್ನಕ್ಕೆ ಹೋಗೋದಿಲ್ಲ ಅಷ್ಟೊಂದು. ಅದಕ್ಕೆ ನಮ್ಮ ಅಕ್ಕೆ ಬಂದಿದ್ರಲ್ಲ ಅಂತ ಹೇಳಿ ನಮಗೆ ಬರ್ದಿರ ಇರೋದು ನಮ್ಮ ಅಕ್ಕೆ ಕೈ ಮಾಡಿಸ್ಕೊಂಡ್ಬಿಡ್ತೀನಿ. ಇನ್ನು ಅವರು ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ. ಎಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದಾರೆ. ಇಷ್ಟು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋದು. ಇನ್ನು ಬೆಳಿಗ್ಗೆ ನಾನು ತೋರಿಸಿದಂದ್ರೆ ನಮ್ಮದು ಹಿಟ್ಟು ತುಂಬೋಗ್ಬಿಟ್ಟಿತ್ತು. ಬೆಳಿಗ್ಗೆಯಿಂದ ಎಲ್ಲರೂ ಗಜಿ ಬಿಜಿಯಾಗಿದ್ರು ಮನೆಯಲ್ಲಿ. ಟೆನ್ಷನ್ಕ್ಕೆ ಅಂದರೆ ಏನು ಹೇಳ್ತಿದ್ದೀನಿ ಅನ್ನೋದು ಅರ್ಥ ಆಗಿರುತ್ತೆ. ಇದರಲ್ಲಿದ್ದರು. ಇನ್ನು ಅದೆಲ್ಲ ಬಂದು ಕ್ಲಿಯರ್ ಆಗಿ ಹೊರಗಡೆ ಎಲ್ಲನೂ ಅವರೇ ಪಾಪ ಕ್ಲೀನ್ ಮಾಡಿ ಕೊಟ್ಬಿಟ್ಟು ಹೋದ್ರಿ. ಒಂದು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೊಟ್ರಿ, ಎಲ್ಲ ಕ್ಲೀನ್ ಮಾಡಿ ಕೊಟ್ಬಿಟ್ಟು ಹೋದ್ರು. ಈಗ ಫ್ರೈ ಮಾಡ್ಬಿಡ್ತೀನಿ ಬಿಡೋ, ಬಿರಿಯಾನಿ ಬೇಡ, ಮೊನ್ನೆ ಎಲ್ಲ ಮಾಡಿದ್ನಲ್ಲ. ನೋಡಿದ್ರಾ, ಮತ್ತೆ ಬಿರಿಯಾನಿ ಮಾತ್ರ ತಿನ್ನೇನು ತಿನ್ಬೇಡ ಆಗಿದ್ರೆ. ತಿರುಪತಿಗೆ ಹೋಗ್ಬೇಕು ಅನ್ನೋ ಪ್ಲಾನ್ ನನ್ನ ಮಗಳದು. ಫುಲ್ ಡಿಸ್ಕಷನ್ ನಡೀತಾ ಇತ್ತು. ಪೆಟ್ರೋಲ್ಗೆಲ್ಲ ಎಷ್ಟಾಗುತ್ತೆ ಏನು. ನಾವು ನಮ್ಮ ಅತ್ತಿಗೆಯವರೆಲ್ಲ ಹೋಗಿ ಬರೋದಕ್ಕೆ ಐಡಿಯಾ. ತುಂಬ ದಿನಾನೇ ಆಗಿತ್ತು, ಹೋಗೇ ಇರಲಿಲ್ಲ. ನಮ್ಮ ಮನೆಯವ್ರು ಹೋಗಿ ಬಂದಿದ್ರು, ನಾವು ಹೋಗಿ ಬಂದಿರಲಿಲ್ಲ. ಮನೆ ದೇವ್ರು ಆಗಿರೋದ್ರಿಂದ ವರ್ಷಕ್ಕೊಂದ್ಸಲಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೇಕಲ್ವ. ಅದಕ್ಕೆ ಯಾವಾಗ ಹೋಗೋದು ಏನು, ಅವಳದ್ದು ಬೇರೆ ಎಕ್ಸಾಮ್ಸ್ ನನ್ನ ಮಗಳಿಗೆ, ಎಲ್ಲ ನೋಡಿಕೊಂಡು ಹೋಗೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೀರಿ. ಯಾವಾಗ ಅಂತ ಹೇಳಿ ಇನ್ನೂ ಫಿಕ್ಸ್ ಆಗಿಲ್ಲ. ಇನ್ನು ಇವತ್ತು ಬಂದರೆ ಅಡುಗೆ ಸ್ಪೆಷಲ್ಸ್ ಇದೇ ಇರುತ್ತೆ ನಮ್ಮ ಇದರಲ್ಲಿ. ಫಿಶ್ ಸ್ಪೆಷಲ್ಸು, ಫಿಶಲ್ಲೇ ಮಾಡ್ತಿರೋದು. ಫ್ರೈ ಆಗಲಿ ಇಲ್ಲ ಕಬಾಬು ಫ್ರೈಯೋ ಗೊತ್ತಿಲ್ಲ, ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಫಿಶ್ ಸಾರಿಗೂ ಇಟ್ಟಿದ್ದಾರೆ. ಇವತ್ತು ತಿನ್ನೋದಕ್ಕಿಂತ ನಾಳೆ ತಿಂದರೆ ಚೆನ್ನಾಗಿರುತ್ತಂತೆ ಫಿಶ್ ಸಾರು. ಇನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಮ್ಮ ಅದಕ್ಕೆ ಇನ್ನು ಮಾಡಬೇಕು. ಇನ್ನು ಚಿಕನ್ ತರಿಸಿದ್ದೆ. ಇನ್ನು ನನ್ನ ಮಗಳು ನಾನು ಅಷ್ಟೊಂದು ತಿನ್ನೋದಿಲ್ಲ ಫಿಶ್ಶು. ಓಕೆ ಅಂದರೆ 1-2 ಪೀಸು, ಅದು ಕಬಾಬ್ ಆದರೆ ಓಕೆ, ಸಾರಲ್ಲಿ ತಿನ್ನಲ್ಲ. ಎಲ್ಲ ಡಿಸ್ಕಷನಲ್ಲಿದ್ದಾರೆ, ಅದಕ್ಕೆ ಸ್ವಲ್ಪ ಸೌಂಡ್ ಅದೇ ಜಾಸ್ತಿ ಕೇಳಿಸ್ತಾ ಇದೆ. ಇನ್ನು ಅದು ಮಾಡಿಬಿಟ್ಟು ಇದೆಲ್ಲ ಒಂದು ಸ್ವಲ್ಪ ಕೌಸ್ ಅಲ್ವಾ, ಇದೆಲ್ಲ ಮಾಡಿದ್ದಾದ್ಮೇಲೆ ಹೋಗಿ ಸ್ನಾನ ಮಾಡೋಣ ಅಂತ ಹೇಳಿಬಿಟ್ಟು ಸಂಡೇ ಟೈಮಲ್ಲಿ ಆಲ್ಮೋಸ್ಟ್ ನಮ್ಮದು ಅಡುಗೆ ಕೆಲಸಗಳೆಲ್ಲ ಆದಮೇಲೆ ಫ್ರೆಶ್ ಆಗೋದು. ಇನ್ನು ಇದು ಮಾಡ್ಕೊತಿದ್ದೀರಿ. ಇವತ್ತು ಬೆಳಗ್ಗೆಯಿಂದ ಅಂತೂ ಒಂದು ಸ್ವಲ್ಪ ಟೆನ್ಷನ್ನಲ್ಲೇ ಇದ್ರಿ. ಇದು ಈ ಅಡುಗೆನೂ ಮುಗಿಸ್ಕೊಂಡಿದ್ದಾದ್ಮೇಲೆ ನಮ್ಮ ಅದಕ್ಕೆ ನೋಡಿ ಹೋಗ್ಬೇಕಂತೆ. ಬಂದಿದ್ದೆ ನಿನ್ನೆ ರಾತ್ರಿ. ಇವಾಗ ನಮ್ಮಣ್ಣ ಫೋನ್ ಮೇಲೆ ಫೋನು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಂಗೆ ಬರೋದು ಹಿಂಗೆ ಹೋಗೋದು. ನೀವಾದ್ರೂ ಬರೋದೇ ಇಲ್ಲ. ನಾವು ನೋಡಿದ್ರ ಅನಿಕ ಫಂಕ್ಷನ್ ಅವಾಗ ದಿನ ಅಲ್ಲೇ ಇದ್ದಿದ್ದಾಯ್ತು. ಬೆಳಿಗ್ಗೆ ಹೋಗೋದು ಸಂಜೆ ಬರೋದು, ಬೆಳಿಗ್ಗೆ ಹೋಗೋದು ಇದೇ ಆಗ್ತಿತ್ತು. ನಾವು ಬರೋದೇ ಇಲ್ಲ ಅಂತಾರೆ. ಆಯ್ತು ಬಿಡು, ಇನ್ನೂ ಇವ್ರಿಗೆಲ್ಲ ಎಕ್ಸಾಮ್ ಮುಗಿಲಿ, ಆಮೇಲೆ ಪ್ಲಾನ್ ಮಾಡ್ಕೊಳ್ಳೋಣ. ಟೊಮೆಟೊ 3 ಹಾಕಿದೆ ಸಮಯ. ಮಸಾಲೆ ಎಲ್ಲ ನುಣ್ಣಗಾದ್ಮೇಲೆ ಟೊಮೆಟೊ 3 ಹಾಕಿದ್ದಾರೆ. ಇಲ್ಲ ನಾವು ಸಾಂಬಾರ್ ಕೊಡ್ಬೇಕಾ? ನೀನು ಬ್ಯಾಗು ದಿಂಬು ಬೆಡ್ಡು ಇದಿರ್ಬೇಕು ಕೆಳಕ. ಅದು ಖಾರದ ಪುಡಿ ಸಮಯ. ಆನಿಯನ್ ಜಾಸ್ತಿ ಕೊಯ್ದ್ಬಿಟ್ಟಿದ್ಯಾ? ಏನಕ್ಕೆ? ಬಿರಿಯಾನಿಗ ಏನು ಬಿಡುವ, ಬಿರಿಯಾನಿ ಖಾರ ಇದೆಯಾ? ಮಾಮೂಲಿ ಖಾರದ ಪುಡಿ ಹಾಕಲ್ಲ ನೀನು? ಹಾಕು. ಫಿಕ್ಸ್ ಮಾಡ್ಬಿಡ್ತಾರ ಅಷ್ಟೇ. ಅಲ್ಲ ಇವಾಗ ನೆಮ್ಮದಿ ಆಗಿ ಹೋಗ್ಬೋದು. ಮಾಡು ಬಿಟ್ಟಲ್ಲಮ್ಮ ಒಂದೇ ಸೆಕೆಂಡಲ್ಲಿ ಮಾಡುತ್ತೆ. ಏನು ತಿಂದಿದ್ ನೀಗ? ಏನಿತ್ತು ಕೆಳಗಡೆ? ಬಾಂಡ್ಲಿ ಅಲ್ಲ, ಯಾವುದಕ್ಕೆ? ಸಾರಿಗೆ ತಾನೆ, ಫಿಶ್ಗೆ ಅಂತ ಬೇರೆ ಪಾತ್ರೆ ಐತಿ. ಇಷ್ಟು ಐಟಮ್ಸ್ ಮಾಡ್ಬೇಕಾದ್ರೆ ಬಿರಿಯಾನಿ ಅವಶ್ಯಕತೆನಾ? ಬಿರಿಯಾನಿನೇ ಬೇಕಿಲ್ಲ, ಚಿಕನ್ ಫ್ರೈ ಮಾಡ್ಬಿಡ್ತಾ ಇದ್ದೆ ಕಡೆಗೆ. ಟೊಮೆಟೊ ಅಲ್ಲಿ ಮಾಡ್ತಾ ಇದ್ರು 100 ರೂಪಾಯಿ 6 kg. ಇಲ್ಲೂ ಬರ್ತಾರೆ, ಒಂದೊಂದ್ಸಲಿ ಬರ್ತಾರೆ, ಒಂದೊಂದ್ಸಲಿ ಬರೋದೇ ಇಲ್ಲ. ಸಮಯ ಕಡಿಮೆಗೆ ಸಿಗುತ್ತೆ. ಮಾರ್ಕೆಟಲ್ಲಿ ರೇಟ್ಗಳು ಜಾಸ್ತಿ ಆಗೋಗಿದ್ದಾವೆ. ಮನೆ ಹತ್ರ ಬಂದರೆ ಕಡಿಮೆಗೆ ಸಿಗುತ್ತೆ.
ಚೆನ್ನಾಗಿರುತ್ತೆ ಮಾರ್ಕೆಟಲ್ಲಿ ಫ್ರೆಶ್ ಆಗಿ. ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದಾರೆ. ಮತ್ತು ಸಾಸಿವೆ ಜೀರಿಗೆ ಇದಕ್ಕೆ ಹಾಕಲ್ಲ. ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಆದಮೇಲೆ ಹಸಿದು ಕರ್ಬೇವಿನ ಸೊಪ್ಪು ಮೇಯ್ನ್ ಇದಕ್ಕೆ. ಹಸಿ ಕರ್ಬೇವಿನ ಸೊಪ್ಪು ಇದ್ರೇ ಚೆನ್ನಾಗಿರೋದು. ಈಗ ಇದಕ್ಕೆ ಮಸಾಲೆ ಹಾಕ್ಬಿಡೋದು. ರುಬ್ಕೊಂಡಿದ್ರಲ್ವ, ಸ್ವಲ್ಪ ಗಟ್ಟಿಯಾಗಿ ಇಟ್ಕೊತಿದ್ದೀರಿ, ಯಾಕಂದರೆ ಫಿಶ್ ಬೇಗ ಬೆಂದ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ. ಈ ಸಾರು ಇವತ್ತಿಗಿಂತ ನಾಳೆ ಮಾಡಿಕೊಂಡು, ಅಂದರೆ ಇವತ್ತು ಮಾಡಿಬಿಡಿ, ನಾಳೆ ತಿನ್ನಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ಹೇಳ್ಬಾ. ಇವಾಗ ನಾವು ಹೋದ್ರೆ ಎಷ್ಟು ದಿನ ಆಗುತ್ತೆ ನಾವು ಬರಕ್ಕೆ? 2 days ಅಷ್ಟೇ. ಎಷ್ಟು ದಿವಸನೂ ಇರೋದಕ್ಕಾಗೋದಿಲ್ಲ. ಟೋನಿ ಬ್ರೂನ್ ಅಂದ್ಬಿಟ್ಟು ಹೋಗೋದು, ದೇವ್ರ ದರ್ಶನ ಮಾಡ್ಕೊಳ್ಳೋದು, ಬರ್ತಾನೆ ಇರೋದು. ಬಂದ್ಬಿಡ್ತೀವಾ? ಹೋಗ್ಬೋದಾ? ಬೇಡ ಅಂತಂದ್ರು ರಜಾ ಹಾಕೊಬೋದು ನಿನಗೆ ಖುಷಿ ಆಗಂಗಿದ್ರೆ. ನನ್ಗೆ ಎಷ್ಟು ಸ್ಟಾರ್ಟ್? 18 ತಾನೇ. ಬಿಡು ನೀನು. ಇವಾಗ ಇಷ್ಟು ದಿವಸ ಆಯ್ತಲ್ಲ, ಓದ್ಕೊಂತ ಇರು. ಟ್ರಿಪ್ಗೆ ಹೋಗಿ ಬಂದ್ಮೇಲೆ ಓದೋದು ಅನ್ನೋದು ಇಲ್ದಿರ. ಉಪ್ಪು, ಕಲ್ಲುಪ್ಪು ಒಂದು ಸ್ವಲ್ಪ ಹಾಕ್ಕೊತಿದ್ದಾರೆ. ನೀರು ಸೊಮ್ಮೆ, ನೀರು ಕೊಳ್ಳ ಇಟ್ಕೊಂಡಿದ್ಯಾ? ಇವಾಗ ಫಿಶ್ ಹಾಕ್ಬಿಡೋದೆ. ಮಸಾಲೆ ಎಲ್ಲ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಿದೆ. ಒಂದು 10-15 ನಿಮಿಷನೇ ಇದನ್ನು ನೀಟಾಗಿ ಮಸಾಲೆ ಬೇಯೋದಕ್ಕೆ ಬಿಟ್ಟಿದ್ರು. ಗಟ್ಟಿ ಇದೆ ನೋಡಿ ಸಾರು. ಅಷ್ಟೇ. ಫಿಶ್ ಹಾಕಿದ್ಮೇಲೆ ಏನು ಕಲಿಸ್ಲೇಬಾರ್ದು, ಹಾಗೆ ಬಿಟ್ಬಿಡ್ಬೇಕಲ್ಲ. ಕರೆಕ್ಟಾಗಿ ಒಂದು 5 ಮಿನಿಟ್ಸ್, 5 ನಿಮಿಷದಲ್ಲಿ ನಮಗೆ ಸಾರು ರೆಡಿಯಾಗಿ ಹೋಗ್ಬಿಡೋದು. ಶೇಕ್ ಮಾಡಬೇಕಾ? ಸ್ವಲ್ಪ ಫಿಶ್ ಎಲ್ಲ ಒಳ್ಕೋಗೋವರೆಗೂ ಇದನ್ನು ಕಲಿಸ್ಕೊಂಡ್ಬಿಟ್ಟು ನಾವು ಬಿಟ್ಬಿಡೋದೆ. ಅದು ಬೇಯ್ತಿದ್ದು ಈ ಕಡೆ ಬಿರಿಯಾನಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀರಿ ಅಂದರೆ ಸಾರು ರೆಡಿ ಆಯಿತು. ಫಿಶ್ಶು ಅಷ್ಟೇ ಸ್ವಲ್ಪ ತಲೆ ಬೆಂದೋಗಿದೆ ನೋಡಿ. ಶಾಲೋ ಫ್ರೈ ಮಾಡ್ಕೊತಾ ಇದ್ದೀರಿ ಫಿಶ್ನ. ಹೆಂಚ್ ಮೇಲೆ ಈ ರೀತಿನೂ ಮಾಡ್ಕೊಬೋದು. ಆಲ್ರೆಡಿ ಒಂದ್ಸಲಿ ತೋರಿಸಿದ್ದೆ ನಾನು. ಚೆನ್ನಾಗಿ ಬಂದೈತೆ. ಮಸಾಲೆ ಎಲ್ಲ ಇಟ್ಕೊಂಡೈತೆ ಸುಮ್ಮನೆ. ಇಲ್ಲ ನಿಮ್ಗೆ ಈಗ ಇಷ್ಟ ಆಗಿಲ್ಲ ಅಂತಂದರೆ ನಮ್ಗಳಿಗೆ ಮೇದಲ್ಲೂ ಡೀಪ್ ಫ್ರೈ ಮಾಡ್ಕೊಬೋದು ನೋಡಿ. ಚೆನ್ನಾಗಿ ಬಂದಿದೆ. ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಂಡಿದೆ. ನೋಡಿ ಎಲ್ಲೂ ಆಗ್ತಾ ಇದೆ. ಅಂತೂ ಚಿಕನ್ ಫ್ರೈ, ಫಿಶ್ ಸಾರು ಮತ್ತು ಬಿರಿಯಾನಿ, ಅಂದರೆ ಚಿಕನ್ ಬಿರಿಯಾನಿನೇ, ಮತ್ತು ಫಿಶ್ ಫ್ರೈ ಮಾಡಿದ್ರಿ. ಇನ್ನು ಆನಿಯನ್ಸು, ಕೂಲ್ ಡ್ರಿಂಕ್ಸು ಹಾಕಿ ಇಟ್ಬಿಟ್ಟಿದ್ದೀರಿ. ಇವತ್ತು ನಮ್ಮ ಇದರಲ್ಲಿ ಲಂಚ್, ಅಂದರೆ ಸಂಡೇ ಸ್ಪೆಷಲ್ ಇದೆ ನೋಡಿ. ಎಲ್ಲದರಲ್ಲೂ ಸೌಟುಗಳು ಎಲ್ಲ ಹಾಕಿ ಇಟ್ಟಿದ್ದೀರಿ. ಎಲ್ಲ ತಟ್ಟೆಗಳಿಗೆ ಬಡಿಸ್ಕೊಂಡು ತಿಂತಾ ಇದ್ದೀರಿ. ಸಾರು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನೊಂದ್ಸಲಿ ನೀವು ಒಂದ್ಸಲಿನೂ ಟ್ರೈ ಮಾಡಿ. ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಅಮ್ಮ ನಿಮ್ಮ ಅಪ್ಪನ ಬರೋಕ್ಕೆ ಹೇಳಿ ತಿನ್ಬಿಡಿ, ಎಲ್ರಿಗೂ ಬಡಿಸ್ಬಿಡ್ತೀನಿ. ಹಾಗೆ ಎಷ್ಟು ಜನ ಇದ್ದೀರಿ? 4 ಸರಿ ಆಯ್ತಲ್ಲ. ಆ ತಟ್ಟೆಗೆ ಹಾಕ್ಬೇಕಾ? ಇವಾಗ ಎತ್ತಿದ್ದಲ್ಲ. ಕೊಡು, ಕೊಡು, ನಾನು ಕೊಡ್ತೀನಿ. ಎಷ್ಟು ಸಲ ಮಾಡ ಕೊಡಮ್ಮ, ತಟ್ಟೆಗ್ಲಿಟ್ಟು ಮಾ ಕೊಡ, ಎತ್ಕೊಂಡೋಗಿ ಕೊಡ್ತೇನೆ. ಫಿಶ್ ತಿಂటుందా? ಅದೇ ಈ ಸುಸ್ತು ಕಳ್ಬೇಕು ಮುಂಚೆ ತಿಂತೆ. ಅವ್ರು ತಿನ್ನಲ್ದಮ್ಮ. ನಿನಗೆ ಗೊತ್ತೆ. ಇವತ್ತು ನಾನು ಇಷ್ಟು ಮಾತ್ರನೇ ಹಾಕ್ಕೊಂಡಿದ್ದೀನಿ. ಚಿಕನ್ ಬಿರಿಯಾನಿ, ಒಂದು ಫಿಶ್ ಫ್ರೈ ಹಾಕ್ಕೊಂಡಿದ್ದೀನಿ. ಇನ್ನೂ ಸಾರಿದೆ, ಅದು ತಿಂದಿಲ್ಲ. ಇನ್ನೆಲ್ಲರೂ ತಿಂತಾ ಇದ್ದಾರೆ. ನೋಡಿ ಎಲ್ಲ ಹೆಂಗೈತಮ್ಮ ಬಿರಿಯಾನಿ? ಚೆನ್ನಾಗೈತೆ. ಇದಂಗೈತೆ ಫಿಶ್ ಫ್ರೈ. ಅದಕ್ಕೆ ಸ್ವಲ್ಪ ನಾವು ಕರ್ರಿದು ಹಾಕ್ಬಿಟ್ಟಿದ್ದೀರಿ ಮಸಾಲೆ.
ಚೆನ್ನಾಗೈತಾ ಫಿಶ್ ಫ್ರೈ? ನೀನು ತಿಂದಿಲ್ಲಲ್ಲ, ಹೆಂಗಾಯ್ತು? ಚೆನ್ನಾಗೈತಾ ಸೌಮ್ಯ ಅದು? ಅಲ್ಲ ಮೈದಾ ಜಾಸ್ತಿ ಆಗೋಯ್ತಾ ಅಂತ. ಚೆನ್ನಾಗೈತಾ? ನೀನು ತಿಂದೆ ಅವಾಗಲೇ ಒಂದು ಅನಿಕಾ? ಮತ್ತೆ ಇವಾಗ ಹೌದಾ? ಅದು ಹೆಂಚ ಮೇಲೆ ಫ್ರೈ ಮಾಡಿದ್ಲಲ್ಲ ಅತ್ತೆ, ಎಣ್ಣೆ ಬೇರೆ ಹಾಕ್ಬೇಡ ಅಂದಿ ಅಂತೆ ನೀನು. ಮಂದಕ್ಕೈತೆ ಅದು. ತಿಂತಾ ಇದ್ದಾರೆ ಕುತ್ಕೊಂಡು. ಕೂಲ್ ಡ್ರಿಂಕ್ಸ್ ತಗೊಂಬಂದಿದ್ರು ನಮ್ಮ ಮನೆಯವರು, ಇನ್ನು ಅದನ್ನು ಹಾಕ್ಕೊಟ್ಬಿಟ್ಟು ಅದ್ರ ಜೊತೆಗೆ ಕುಡಿಲಿ ಅಂತ. ನೀನು ತಿನ್ನೋಗ್ಮ, ಇದ್ರಲ್ಲೇ ಕೊಟ್ಬಿಡೋಗ. ಇನ್ನು ನಮ್ಮ ಮನೆಯವ್ರಿಗೂ ಹಾಕಿ ಇಟ್ಟಿದ್ದೀನಿ, ಸಾರಲ್ಲಿರೋದನ್ನು ಹಾಕ್ಕೊಂಡು ಅವ್ರು ತಿನ್ನಲಿ. ಈಗ ನಾನು ತಿನ್ನೋಣ. ಬಾಯ್ ಟನಿ. ಟೋನಿಯಮ್ಮ, ನಿನ್ಗೆ ಬಾ ಹೇಳಿದ್ರೆ ಹೊತ್ತು ನೀನು ಬಾ ಅಂತ ಕರ್ದಿಲ್ಲಮ್ಮ. ನಡಿ ಚಮ್ಮಿ, ನೀನು ಒಳಕ್ಕ ಗೇಟ್ ತೆಗ್ದಿದ್ದೀರ, ನಾನು ಆಚೆ ಹೊಡ್ಬಿಡ್ತಾನೆ. ಅಲ್ಲೇ ಆಯ್ತು ನೋಡು, ಹಾಕಿದ್ರೆ ಅಂತ. ಬಾ, ನಾನು ಎತ್ಕೊಡ್ತೀನಿ ಬಾಮ್ಮ. ಬಾ. ಬಾಯ್ 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 ಅಮ್ಮಮ್ಮ. ಬಾಯ್ ಬಾಯ್ ಮಾ. ಬಸ್ಸು ನೋಡ್ಕೊಂಬಿಟ್ಟು ಇದೆಯೋ ಇಲ್ಲೋ, ಈ ಟೈಮ್ಗೆ 2:15 ಬರ್ಬೋದು. ಫೋನ್ ಮಾಡು. ಬಾಯ್ ಬಾಯ್ ಬಂಗಾರ. ಈಗ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾವಿನ ಹಣ್ಣು ಇತ್ತು, ದೇವ್ರ ಮೈದಲ್ಲಿ ಇಟ್ಟಿದ್ನಲ್ವಾ, ಅದನ್ನ ಎತ್ತಿ ಸೈಡ್ಗೆ ಇಟ್ಟಿದ್ದೆ ನೆನ್ನೆ ಸಂಜೆನೆ. ತೆಗೆದು ಇಟ್ಟಿದ್ದೆ, ಇನ್ನು ಅದನ್ನ ತಿನ್ನೋಣ ಅಂತ ತಿಂತಾ ಇದ್ದೀನಿ. ಇಂದವ ಬೇಡಮ್ಮ, ನನಗೆ ನಮ್ಮಮ್ಮ ಮಾವಿನ ಹಣ್ಣು ತಿನ್ನಲ್ಲ, ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ, ಏನೂ ತಿನ್ನಲ್ಲ. ಚೆನ್ನಾಗಿರೋದೇ ಕೊಟ್ಟಿದ್ದಾರೆ ಅವ್ರ ಅಂಗಡಿಯವ್ರನ್ನ. ಅದಕ್ಕೆ ಅವರು ಹೋದ್ರಿನ್ನ ಇನ್ನೂ ಹೋಗಿ ಊರು ಸೇರಿರೋದಿಲ್ಲ, ಬಸ್ ಹತ್ತಿದಾರಂತೆ. ಫೋನ್ ಮಾಡಿದ್ದೆ, ನಾವು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೀರಿ. 3 ಗಂಟೆ ಆಗಿದೆ ಟೈಮು. ಸಂಜೆಗೆ ಬೇಕಾದ್ರೆ ಟೀ ಮಾಡ್ಕೊಂಡು ಕುಡಿಯೋಣ, ಅಮ್ಮಗೂ ಮಾಡಿಕೊಡ್ಬೇಕು. ಒಂದು ಸ್ವಲ್ಪ ಕಾಮಿಡಿ ಶೋ ಹಾಕ್ಕೊಂಡು ನೋಡ್ಕೊಂಡು ಕುತ್ಕೊಂಡಿದ್ದೀರಿ. ನಾನಾದರೆ ಮಾವಿನ ಹಣ್ಣು ತಿಂತಾಯಿದ್ದೀನಿ. ಯಾಕೋ ತಿನ್ನೋದಕ್ಕಾಗಿಲ್ಲ ಇವತ್ತು, ಊಟ ಸರಿಯಾಗಿ ಹೊಟ್ಟೆ ಹಶ್ವಾಗ್ತಾ ಇತ್ತು. ಸೊ ಅದರಿಂದ ಮಾವಿನ ಹಣ್ಣಾದರೂ ತಿನ್ನೋಣ ಅಂತ ತಿಂತಾಯಿದ್ದೀನಿ.